ಪ್ರಕೃತಿ, ಗಿಡ ಮರಗಳ ಹಸಿರು ಹಾಗೂ ಹೂವುಗಳ ಮುದ್ದಾದ ನಗುವಿನೊಂದಿಗೆ ನನ್ನ ಹೊಸ ದಿನದ ಆರಂಭ. ಮನಸ್ಸಿಗೆ ಮುದ ನೀಡುವ ಹೂದೋಟ. ಇದು ಕೇವಲ ತೋಟವಲ್ಲ, ಪ್ರಕೃತಿಯೊಳಗಿನ ನನ್ನ ಪುಟ್ಟ ಒಡನಾಟ. ಹೆಲೋ, ನಾನು ತೃಪ್ತಿ. ನನ್ನ ವ್ಲಾಗಿಗೆ ಎಲ್ಲರಿಗೂ ವೆಲ್ಕಮ್. ಆ್ಯಕ್ಚುಲಿ ನಾನೀಗ ಅಜ್ಜಿ ಮನೆಯಲ್ಲಿದ್ದೇನೆ. ನನ್ನ ಅಜ್ಜಿಗೆ ಹೂ ಗಿಡಗಳನ್ನೆಲ್ಲ ಬೆಳೆಸೋದಂದರೆ ತುಂಬ ಇಷ್ಟ. ತುಂಬ ಇಂಟ್ರೆಸ್ಟಿಂದ ಕೆಲಸ ಮಾಡ್ತಾರೆ. ಹೇಗೆ ನೆಟ್ಟಿದ್ದಾರೆ ಅಂದರೆ ಮನೆಗೆ ಬರುವವರಿಗೆಲ್ಲ ವೆಲ್ಕಮ್ ಮಾಡ್ತಾ ಇರ್ತವೆ ಹೂಗಳು. ಆ ಥರದಲ್ಲಿರ್ತವೆ, ಚಂದ ಇರ್ತದೆ ವೈಬಂತು. ಕೇಳುವಾಗಲೇ ನಿಮಗೆ ಸಹ ಖುಷಿ ಆಗ್ತಾ ಉಂಟಲ್ಲ? ಹಾಗಾದರೆ ಬನ್ನಿ ನೋಡುವ. ಇದು ನಿಮಗೆ ಗೊತ್ತುಂಟಲ್ವಾ, ಮಲ್ಲಿಗೆ, ಗುಂಡು ಮಲ್ಲಿಗೆ, ಮತ್ತು ಇದು ಸೇವಂತಿಗೆ, ಮತ್ತು ಎಲ್ಲ ಹೂವಿನ ಹೆಸರೆಲ್ಲ ನನಗೆ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ರೆ ನನಗೆ ಕಮೆಂಟಲ್ಲಿ ಹೇಳಿ ಆಯಿತಾ? ಇದು ನೋಡಿ ಎಷ್ಟು ಚಂದ ಉಂಟಲ್ವಾ? ಇನ್ಸ್ಪೈರ್ಡ್ ಬೈ ಸ್ಕೈ ಅಂತ ಅನಿಸ್ತದೆ ಅಲ್ವಾ? ಇದನ್ನು ನಮ್ಮ ಊರಲ್ಲಿ ಬಲಿಗೆ ಅಂತ ಹೇಳ್ತಾರೆ. ಇದು ನಾವು ಫಸ್ಟ್ ನೋಡಿದ್ದು ಪಿಂಕ್ ಕಲರಲ್ಲಿ, ಇದು ಆರೆಂಜ್. ಎರಡು ಕೂಡ ಚಂದ ಉಂಟು ಅಲ್ವಾ? ನನ್ನ ಅಜ್ಜಿ ತುಂಬ ಪ್ರೀತಿಯಿಂದ ಇದನ್ನ ನೋಡ್ಕೊಳ್ತಾರೆ. ತುಂಬ ಇಷ್ಟಪಟ್ಟಿದ್ರ ಕೆಲಸ ಎಲ್ಲ ಮಾಡ್ತಾರೆ ನೋಡಿ, ಅದಕ್ಕೆ ಹೀಗೆ ಉಂಟು. ಈಗಷ್ಟೇ ಮಳೆ ನಿಂತದ್ದು, ಅಂದರೆ ಜೋರು ಬರಲಿಲ್ಲ, ಸ್ವಲ್ಪ ಹನಿ ಬಿತ್ತು ಹೋಯಿತು. ಇಲ್ಲಿ ನೋಡಿ ಅಂತೆ ಈ ದಾಸವಾಳ ಎಷ್ಟು ಚಂದ ಉಂಟು. ನನಗಂತೂ ತುಂಬ ಇಷ್ಟ ಆಯ್ತು ಈ ಕಲರ್ ಕಾಂಬಿನೇಷನ್. ಗಿಡದಲ್ಲಿ ಚಂದ ಕಾಣಿಸ್ತಿತ್ತು ಗೊತ್ತುಂಟಾ? ಪಕ್ಕ ನಾನು ಈ ಗಿಡ ತಗೊಂಡು ಹೋಗ್ತೇನೆ ಮನೆಗೆ. ಈ ಹೂ ನೋಡಿ ಅಂತೆ, ಚಿಕ್ಕ ಚಿಕ್ಕದು. ಆ ಗಿಡನೂ ಚಿಕ್ಕ, ಹೂವು ಚಿಕ್ಕ. ಎಷ್ಟು ಚಂದ ಅಲ್ವಾ? ಇದನ್ನು ನಾನು ಮೊದಲು ಮನೆಗೆ ತಗೊಂಡೋಗಿದ್ದೆ, ನೆಟ್ಟಿದ್ದೇನೆ, ಚಂದ ಬಂದಿದೆ. ಇದು 2-3 ಕಲರಲ್ಲಿ ಬರ್ತದೆ. ಆರೆಂಜ್, ಯೆಲ್ಲೋ, ಪಿಂಕ್, ವೈಟ್ ಕೂಡ ಬರ್ತದೆ. 2-3 ಕಲರ್ ಮಿಕ್ಸ್ ಮಾಡಿ ಒಟ್ಟಿಗೆ ನಟ್ಟು ಅದು ಹೂ ಬಿಡುವಾಗ ಎಷ್ಟು ಚಂದ ಕಾಣ್ತದೆ ಗೊತ್ತುಂಟು. ಫೈನಲಿ ಸಂಜೆ ಕೂಡ ಆಯ್ತು ನೋಡಿ. ಹಾಯ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಅಮ್ಮ ಮತ್ತೆ ಅಕ್ಕ ಇಲ್ಲೊಂದು ಟೆಂಪಲ್ ಉಂಟು, ಅಲ್ಲಿಗೆ ಹೋಗುವ ಅಂತ ಹೇಳಿದ್ರು. ಅಂದರೆ ಬೋರ್ ಆಗ್ತಾ ಇತ್ತು. ಹಾಗೆ ನನಗೆ ಅಷ್ಟು ಮನಸ್ಸಿರಲಿಲ್ಲ, ಯಾಕಂದರೆ ಸ್ವಲ್ಪ ಮಳೆ ಬರ್ತಾ ಉಂಟು. ಮಳೆ ಬಂದರೆ ಇಲ್ಲಿ ಏನೋ ಒಂದು ಹುಳ ಉಂಟಂತೆ, ಅದಕ್ಕೆ ನನಗೆ ಸ್ವಲ್ಪ ಭಯ. ಆದರೆ ಎಲ್ಲರೂ ಹೋಗುವ ಅಂತ ಹೇಳುವಾಗ ಮತ್ತೆ ಹೋದೆ. ನಾನು, ಅಮ್ಮ, ಅಕ್ಕ, ಅಕ್ಕನ ಮಗು, ನನ್ನ ತಮ್ಮಂದ್ರಿಬ್ರು, 3, ನನ್ನ ಸ್ವಂತ ತಮ್ಮ ಒಬ್ಬ, ಮತ್ತು ಚಿಕ್ಕಪ್ಪನ ಮಕ್ಕಳಿಬ್ಬರು, ಮತ್ತು ನನ್ನ ದೊಡ್ಡಮ್ಮ, 2 ದೊಡ್ಡಮ್ಮ. ಹಾಗೆ ಹೋಗ್ತಾ ಇದ್ದೇವೆ. ಅಲ್ಲಿ ಮೇನ್ ಗೇಟ್ ಲಾಕ್ ಆಗಿತ್ತು. ಸೈಡಿಂದ ಒಂದು ದಾರಿ ಉಂಟು, ಅಲ್ಲಿಂದ ಕರ್ಕೊಂಡು ಹೋದ ನನ್ನ ತಮ್ಮ. ಅಲ್ಲಿ ನೋಡಿದರೆ ಲಾಕ್ ತೆಗಿಬೋದಿತ್ತು, ತೆಗೆದು ಅವ್ರು ಜಸ್ಟ್ ಹಾಕಿಟ್ಟದಷ್ಟೇ, ಅಂದರೆ ಎಲ್ಲರೂ ಬರಬಾರ್ದಲ್ಲ ಹಾಗೆ. ಕಾಫಿ ತೋಟದ ಮಿಡ್ಲಿಂದ
ದಾರಿ, ಅಲ್ಲಿಂದಲೇ ಹೋಗ್ಬೇಕು. ಇದು ನೋಡಿ ಕಾಫಿದು ಗಿಡ, ಇದ್ರ ಹೂ ನೋಡಿ ಅಂತೆ ಮಲ್ಲಿಗೆ ಆಗಿ ಉಂಟಲ್ಲ. ಇನ್ನೂ ನಡಿಲಿಕ್ಕೆ ಉಂಟಂತೆ, ತುಂಬಾ ಅಂದ್ರೆ ಒಂದ್ ಸ್ವಲ್ಪ. ಬನ್ನಿ ಹೋಗುವ. ಎರಡು ಸೈಡ್ ಕೂಡ ಕಾಫಿ ತೋಟ, ಬಿಡ್ಲೆ ದೊಡ್ಡ ದೊಡ್ಡ ಮರ ಉಂಟು ನೋಡಿ. ಮತ್ತೆ ಸೈಡ್ ಅಲ್ಲಿ ಹೂವಿನ ಗಿಡ ಎಲ್ಲ ನೆಟ್ಟಿದ್ದಾರೆ. ಅದೇ ನೋಡಿ ಆ ಕಾರೆಲ್ಲ ನಿಂತಿದ್ದೆಲ್ಲ, ಅಲ್ಲಿಯೇ ಟೆಂಪಲ್ ಇರೋದು. ಇದು ಶಿವನ ಟೆಂಪಲ್, ಭೀಮೇಶ್ವರ ಗುಡಿ ಅಂತ. ಅಲ್ಲಿ ಕೈ ಮುಗ್ದು ಅಲ್ಲೇ ಒಂದು ನದಿ ಉಂಟು, ಅಲ್ಲಿಗೆಲ್ಲ ಟೂರಿಸ್ಟ್ ಎಲ್ಲ ಬರ್ತಾರೆ. ಹಾಗೆ ಅಲ್ಲಿ ಹೋಗುವ ಅಂತ ಬಂದ್ವಿ ಕೆಳಗೆ. ನನಗಂತೂ ಈ ನದಿ ನೋಡಿ ತುಂಬ ಖುಷಿ ಆಯಿತು. ಯಾಕಂದರೆ ಕೆಲವೊಂದ್ಸಲ ಮನಸ್ಸಿಗೆ ತುಂಬ ನೋವಾಗಿದ್ದಾಗ ಈ ಥರ ಪ್ಲೇಸಿಗೆಲ್ಲ ಬಂದರೆ ಆ ವ್ಯೂ ನೋಡಿ, ಆ ನದಿ ಹತ್ರ ಕೂತ್ಕೊಂಡು ಅದರ ಹರಿತಾ ಇರುವ ಸೌಂಡ್ ಕೇಳಿದರೆ ತುಂಬ ಖುಷಿ ಆಗ್ತಾ ಇತ್ತು. ಅಲ್ಲಿ ಸ್ವಲ್ಪ ಟೂರಿಸ್ಟ್ ಇದ್ದರು, ಅವ್ರು ಸ್ವಲ್ಪ ಆಚೆ ಇದ್ದರು, ಅಲ್ಲಿ ಸ್ವಲ್ಪ ಗುಂಡಿ ಅಂತೆ. ಹಾಗೆ ಅಲ್ಲಿ ಅವ್ರು ಸ್ವಲ್ಪ ಬೊಬ್ಬೆ ಆಗ್ತಾ ಇದ್ರು, ಬಿಟ್ಟರೆ ತುಂಬ ಪೀಸ್ಫುಲ್ ಆಗಿತ್ತು. ನಾನು ನೀರಿಗೆಲ್ಲ ಇಳಿಲಿಲ್ಲ, ಅಂದರೆ ತುಂಬ ಭಯ ನನಗೆ ನೀರಂದರೆ. ಹಾಗೆ ನನ್ನ ತಮ್ಮ, ಅವನಿಗೆ ನೀರಲ್ಲಿ ಈಜಬೇಕು ಅಂತ ತುಂಬ ಆಸೆ ಇತ್ತು, ಅದಕ್ಕೆ ಅಂತಲೇ ಬಂದಿದ್ದಾನೆ ಅವನು. ಸ್ವಲ್ಪ ಮನಸ್ಸು ಬೇಜಾರಾಗಿತ್ತು. ಸೊ ಇಲ್ಲಿ ಎಲ್ಲ ಬಂದಾದಮೇಲೆ ಸ್ವಲ್ಪ ಮೈಂಡ್ಸೆಟ್ ಚೇಂಜ್ ಆಯಿತು, ಮನಸ್ಸು ಹಗುರ ಆಯಿತು. ಈ ಥರ ಪ್ಲೇಸ್ ಎಲ್ಲ ಇದ್ದರೆ ಏನಾದರೂ ಬೇಜಾರಾದಾಗ ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು. ಆದರೆ ನಮಗೆ ಊರಲ್ಲಿ ಈ ಥರ ಇಲ್ಲ. ಇವಾಗ ಕೂಡ ನಾನೇನು ಒಬ್ಬಳೇ ಇಲ್ಲ, ಎಲ್ಲರೂ ಇದ್ದಾರೆ. ಆದರೆ ಏನೋ ನನಗೆ ತುಂಬ ಖುಷಿ ಆಯಿತು. ಖುಷಿ ಅನ್ನೋದಕ್ಕಿಂತ ಥರ ಸಮಾಧಾನ ಆಯಿತು. ಹೆಣ್ಣು ಅಥವಾ ಒಂದು ಹುಡುಗಿಗೆ ಅವಳದ್ದೇ ಆದ ಮನಸ್ಸಲ್ಲಿ ನೋವುಗಳು, ಭಾವನೆಗಳು ತುಂಬ ಇರ್ತದೆ. ಅವಳ ಸುತ್ತಮುತ್ತ ಇರುವವರು ಯಾರು ಅವಳನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ, ಅಥವಾ ಅವಳ ಆ ನೋವನ್ನ ಅವ್ರ ಹತ್ರ ಶೇರ್ ಕೂಡ ಮಾಡೋದಿಲ್ಲ. ಯಾಕಂದರೆ ಅದರಿಂದ ಯೂಸ್ ಇಲ್ಲ ಅಂತ ಗೊತ್ತಾಗಿರುವಾಗ ಅವಳೊಳಗೆ ತುಂಬ ಥರದ ಪೇಯ್ನ್ ಇರ್ತದೆ. ಈ ಥರ ಜಾಗದಲ್ಲೆಲ್ಲ ಹೋಗಿ ಕೂತ್ಕೊಳ್ಳುವಾಗ ಆ ಮನಸ್ಸು ಹಾಗೇನೆ ಹಗುರಾಗ್ತಾ ಹೋಗ್ತದೆ. ಗೊತ್ತಿಲ್ಲ, ಆ ಮ್ಯಾಜಿಕ್ ಥರ. ಇಷ್ಟರಲ್ಲಿ ನನ್ನ ತಮ್ಮ ಎಲ್ಲಿದ್ದಾನೆ ಅಂತ ಹುಡುಕ್ಲಿಕ್ಕೆ ಹೋದರೆ ಅವನನ್ನು ನೋಡಿ ಮಂಗ ಥರ ಮಾವಿನಕಾಯಿ ತಿಂತಾ ಇದ್ದಾನೆ. ಅದಾದಮೇಲೆ ಸ್ವಿಮ್ ಮಾಡಲಿಕ್ಕೆ ಅಂತ ಹೋದ ಅವನ ಅಣ್ಣ ನನ್ನ ಕರ್ಕೊಂಡು. ಅಲ್ಲಿಂದ ಸಹ ಉಪ್ಪದ್ರೆ ನೋಡಿ ಅವನದ್ದು. ಅಲ್ಲಿ ಕೂತ್ಕೊಂಡಿರುವಾಗ ನನಗನಿಸಿದ್ದು, ಏನೇ ಲೈಫಲ್ಲಿ ಪ್ರಾಬ್ಲಮ್ಸ್ ಬಂದರೂ, ಎಷ್ಟೇ ಕಷ್ಟಗಳು ಬಂದರೂ ಈ ನದಿ ಥರನೇ ಹರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಅದೇ ನನಗೆ ನೆನಪಾಯಿತು. ಅಲ್ಲಿ ಮತ್ತೆ ಜ್ಯೂಸ್ ಮತ್ತು ಸ್ನ್ಯಾಕ್ಸ್ ಎಲ್ಲ ತಂದಿದ್ವಿ. ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ಒಂದು ಬದಿಯಲ್ಲಿ ಕೂತ್ಕೊಂಡು ಜ್ಯೂಸ್ ಕುಡಿತಾ ಇರುವಾಗ ಅದೇ ಮೇಲೆ ಬ್ರಿಡ್ಜ್, ಕೆಳಗೆ ನದಿ, ಮೇಲೆ ಗೂಡ್ಸ್ ಬಂತು. ಹಾಗೆ ಅದನ್ನ ಕ್ಲಿಪ್ ತಗೊಂಡು ಹಾಗೆ ಮಳೆ ಬಿಡುದು ಕಾಣುದಿಲ್ಲ. ಇನ್ನು ಕೂತ್ಕೊಂಡ್ರೆ ಆಗ್ಲಿಕ್ಕಿಲ್ಲ ಅಂತ ಸೀದಾ ಬಂದ್ವಿ ಆ ಮಳೆಗೆನೆ. ಸ್ವಲ್ಪ ಹೊತ್ತು ಕೂತ್ವಿ. ಹಾಗೆಲ್ಲ ವಿಷಯ ಇವತ್ತು. ನನಗಂತೂ ಈ ದಿವಸ ತುಂಬ ಖುಷಿ, ಸಮಾಧಾನ ಆಯಿತು. ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ಕೊಂಡು
ಯಾರು ಹೇಳಿದ್ದು ಪ್ರಕೃತಿ ಮನುಷ್ಯನ ಜೊತೆ ಸ್ಪಂದಿಸುವುದಿಲ್ಲ ಅಂತ? ನನಗಂತೂ ತುಂಬ ಮೋಟಿವೇಟ್ ಮಾಡಿದ್ದು, ಇನ್ಸ್ಪೈರ್ ಮಾಡಿದ್ದು. ನನ್ನ ಇವತ್ತಿನ ವ್ಲಾಗ್ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಟಾಟಾ, ಟೇಕ್ ಕೇರ್.